ಸ್ನೇಹಿತರೆ, ಇವತ್ತು ನಮ್ಮ ಊರಲ್ಲಿ ಗಣಪತಿ ಕೂರಿಸ್ತಾರೆ. ಅದು ಯಾವ ಥರ ಪ್ರೊಸೆಸ್ ನಡೆಯುತ್ತೆಲ್ಲ ತೋರಿಸ್ತೀನಿ. ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ತೋರಿಸ್ತೀನಿ ಹಿಂಗಾಗತ್ತೆ ಅಂತ. ಲಾಸ್ಟ್ ತನಕ ನೋಡ್ರಿ, ಸಖತ್ತಾಗಿ ನೋಡ್ರಿ ಸ್ನೇಹಿತರೆ ಯಾವ ಥರ ಮಾಡಿದ್ರಂತ ಮಂಟಪ. ಈಗ ಪೂಜೆ ಎಲ್ಲ ಆಗತ್ತೆ, ತೋರಿಸ್ತೀನಿ ಯಾವ ಥರ ನಡೆಯುತ್ತಂತ. ಯಾರು ಈ ಥರ ವಿಡಿಯೋ ಮಾಡಲಿಲ್ಲ ಅಂದ್ಕೊಳ್ತೀನಿ. ಮಂಟಪ ನೋಡ್ರಿ ಯಾವ ಥರ ಸಖತ್ತಾಗಿದೆ ಅಂತ. ಅಷ್ಟು ಬಾಳೆ ಗಿಡ ಡೆಕೋರೇಷನು ಮತ್ತು ಬೇರೆ ಬೇರೆ ಥರದ ಹೂವೆಲ್ಲ ಇದೆ ನೋಡ್ರಿ. ವಿಡಿಯೋ ನೋಡ್ತಾ ಹೋಗಿ, ತೋರಿಸ್ತೀನಿ. ಈ ಥರನೇ ತುಂಬಾ ಥರದ ಆರತಿಗಳನ್ನ ಮಾಡ್ತಾರೆ, ತೋರಿಸ್ತೀನಿ ನೋಡ್ರಿ. ಈಗೇನು ಈ ಪೂಜೆ ಪುನಸ್ಕಾರ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಈ ಊರಿನ ಸಂಪ್ರದಾಯ. ಎಷ್ಟು ಮುಂಚಿಂದ ಬಂದಂಥ ಸಂಪ್ರದಾಯ. ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ಸಖತ್ತಾಗಿರುತ್ತೆ. ನೋಡ್ರಿ ಇದೆಲ್ಲ ಹಳೆ ಪದ್ಧತಿ. ಅವಾಗ ಸರಿ ಮಂಟಪ ತೋರ್ಸಕ್ಕಾಗ್ಲಿಲ್ಲ, ಪೂಜೆ ಎಲ್ಲ ನಡೀತಾ ಇತ್ತು. ಈಗ ನೋಡ್ರಿ ಏನು ಸಖತ್ತಾಗಿ ಡೆಕೋರೇಟ್ ಮಾಡಿದಾರಂತ. ಮಲೆನಾಡು ಕಡೆ ಎಲ್ಲ ಈ ಥರನೇ ಡೆಕೋರೇಟ್ ಮಾಡಿರ್ತಾರೆ. ಬೇರೆ ಬೇರೆ ಥರದ ಬಾಳೆ ಗಿಡ ಅಥವಾ ಗಿಡದಲ್ಲೇ ಬೇರೆ ಬೇರೆ ಥರದಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಗಣಪತಿ ನೋಡ್ರಿ ಎಷ್ಟು ಪುಟ್ಟದಾಗಿದೆ ಅಂತ. ನೀರಿಗೆ ಮುಳ್ಸೋದು ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣಪತಿ ನೋಡ್ರಿ ಏನು ಸಖತ್ತಾಗಿದೆ. ಕಿರೀಟ ಒಳ್ಳೆ ಕೊಟ್ಟಿದ್ದಾನೆ ಮಾತ್ರ. ಈಗ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ನೋಡ್ರಿ ಹಣ್ಣು ಸಿಕ್ಕಾಪಟ್ಟೆ ಥರದ ಹಣ್ಣೆಲ್ಲ ಇಟ್ಟಿದ್ದಾರೆ. ಫುಲ್ ಬಾಳೆ ಗಿಡದಿಂದನೇ ಡೆಕೋರೇಟ್ ಮಾಡಿರೋದು ನೋಡ್ರಿ. ಅಷ್ಟು ಮೇಲೆ ಹಣ್ಣೆಲ್ಲ ನೇತಾಕಿದ್ದಾರೆ. ಈಗ ಗಣಪತಿನ ಹೊರಗಡೆ ತಗೊಂಡೋಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದ್ಮೇಲೆ ಅದನ್ನ ನೀರಿಗೆ ಮುಳ್ಸೋ ತೋರಿಸ್ತೀನಿ. ಮತ್ತು ಈಗ ಮೇಲೆ ಕಟ್ಟಿದಾರಲ್ಲ ಅದೆಲ್ಲ ತೆಗೆದು ಈ ಬುಟ್ಟಿ ಹಾಕ್ತಾರೆ. ಆಮೇಲೆ ಆ ಗಣಪತಿನೂ ತಗೊಂಡೋಗ್ತಾರೆ. ಅದ್ರ ಹಿಂದೆ ಎಲ್ಲ ಒಟ್ಟಿಗೆ ನೀರಿಗೆ ಮುಳಿಸ್ತಾರೆ. ತೋರಿಸ್ತೀನಿ, ಸಖತ್ತಾಗಿರುತ್ತೆ. ಈ ಥರ ನೀವೆಲ್ಲೂ ನೋಡಿರಲ್ಲ. ಮೇಲೆ ಬೇರೆ ಬೇರೆ ಟೈಪಿಂದು ಹಣ್ಣು ಹಂಪ್ಲೆಲ್ಲ ಹಾಕಿದ್ರು, ಅದೆಲ್ಲ ಕೆಳ ಹಾಕಿ ಈಗ ಗಣಪತಿ ಹೊರಗೆ ತಗೊಂಡೋಗ್ತಿದ್ದಾರೆ. ತೋರಿಸ್ತೀನಿ. ಇಲ್ಲಿ ಯಾವ ಥರ ಪದ್ಧತಿ ಅಂದರೆ, ಈ ವರ್ಷ ತಂದಿದ್ದು ಮನೆಯಲ್ಲೇ ಇಟ್ಕೊಳ್ತಾರೆ. ಹಿಂದಿನ ವರ್ಷ ತಂದಿರ್ತಾರಲ್ಲ ಅದನ್ನ ಮುಳಿಸ್ತಾರೆ ನೀರಲ್ಲಿ. ಹೀಗೆ ಪ್ರತಿ ವರ್ಷ ರಿಪೀಟ್ ಆಗ್ತಾ ಇರತ್ತೆ. ಈಗ ಮನೆ ಹೊರಗಡೆ ತಂದು ಪೂಜೆ ಮಾಡಿ ಆಮೇಲೆ ಅದನ್ನ ತಗೊಂಡು ಹೋಗ್ತಾರೆ. ತೋರಿಸ್ತೀನಿ, ಸಖತ್ತಾಗಿರತ್ತೆ. ಈಗ ನೋಡ್ರಿ ಗಣಪತಿ ಹೊರಗೆ ತಗೊಂಡು ಹೋಗ್ತಾ ಇದ್ದಾರೆ. ಮನೆ ಹಿಂದ್ಗಡೆ ಕೆರೆ ಇದೆ, ಪುಟ್ಟ ಕೆರೆ ಇದೆ, ಅಲ್ಲಿ ಬಿಡ್ತಾರೆ. ತೋರಿಸ್ತೀನಿ, ಸಖತ್ತಾಗಿರುತ್ತೆ. ಈ ಥರದೆಲ್ಲ ನೋಡಿರಲ್ಲ ನೀವು, ಹೊಸ್ತಾಗಿರತ್ತೆ ನಿಮಗೆ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹೊಸೊಬ್ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರತ್ತೆ ಮಾತ್ರ. ಮುಂದಂತೂ ಇನ್ನೂ ಸಖತ್ ಬರ್ತಾ ಇರತ್ತೆ. ಈಗ ಮುಳ್ಸುವ ಬರ್ರಿ. ಹೆಂಗಿದೆ ನೋಡ್ರಿ, ಮಲೆನಾಡು ಕಡೆ ಫುಲ್ ಗ್ರೀನರಿ. ಈ ಥರನೇ ಇರತ್ತೆ ಇಲ್ಲಿ. ಮುಳ್ಸೋದು ತೋರಿಸ್ತೀನಿ. ನೀವೆಲ್ಲ ಅಂದ್ಕೊಂಡಿರ್ಬೋದು ಪಟಾಕಿ ಇನ್ನೂ ಹೊಡಿಲಿಲ್ಲ ಅಂತ. ಈಗ ಪಟಾಕಿ ಹೊಡಿತೀವಿ ನೋಡ್ರಿ, ಸಖತ್ತಾಗಿರತ್ತೆ. ಗಣಪತಿ ತಗೊಂಡು ಹೋಗ್ತಿದ್ದಾರೆ ನೋಡ್ರಿ. ನಿಮ್ಮ ಕಡೆ ಎಲ್ಲ ಯಾವ ಥರ ಪದ್ಧತಿ ಅಂತ ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ಥರನೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಕಡಿಮೆ. ಈಗ ಯಾರು ಈ ಥರ ವಿಡಿಯೋ ಮಾಡಿ ಹಾಕಲ್ಲ. ವಿಡಿಯೋ ಮಾಡಿ ಹಾಕೋರಿಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಇಲ್ಲಾಂದರೆ ಕಷ್ಟ ಸ್ನೇಹಿತರೆ. ನೋಡಿರಿ ಈಗ ಸಖತ್ತಾಗಿರುತ್ತೆ. ಈ ಥರ ಬಿಡ್ತೀವಿ ನೋಡ್ರಿ. ನಿಮ್ಮ ಕಡೆ ಎಲ್ಲ ಹೆಂಗೆ ಬಿಡ್ತೀರಂತ ಹೇಳ್ರಿ. ಇಲ್ಲಿ ಕೆಳಗಿಳಿಸಿ ಪೂಜೆ ಎಲ್ಲ ಮಾಡಿ
ನೀರಿಗೆ ಬಿಡ್ತಾರೆ ನೋಡ್ರಿ, ತೋರಿಸ್ತೀನಿ. ಸಖತ್ತಾಗಿರುತ್ತೆ ಪ್ರೊಸೆಸ್ ಮಾತ್ರ. ನೋಡ್ರಿ ಗಣಪತಿ ತಗೊಂಡೋಗ್ತಿದ್ದಾರೆ, ಸ್ವಲ್ಪ ಮುಂದೋಗ್ಬಿಡ್ತಾರೆ. ಈಗ ಅಲ್ಲಿ ಹೋಗಿ ಬಿಡೋ ಜಾಗದಲ್ಲಿ ಅರ್ಶಿನ ಕುಂಕುಮ ಏನೇನೋ ಶಾಸ್ತ್ರ ಇರುತ್ತೆ, ಆ ಶಾಸ್ತ್ರ ಮಾಡಿ ಈಗ ಗಣಪತಿನಲ್ಲಿ ತಗೊಂಡೋಗ್ತಾರೆ. ಸಖತ್ತಾಗಿದೆ ಮಾತ್ರ ಮಲ್ನಾಡ್ ಕಡೆ. ಈಗ ಮಳೆಗಾಲ ಟೈಮು, ಎಲ್ಲ ಕಡೆ ನೀರು. ನೋಡಿದ್ರಲ್ಲ ಪಟಾಕಿ ಹೊಡೆದಿದ್ದು, ಹೊಡಿತೀವಿ ಗಣಪತಿ ಮುಳುಸಾದ್ಮೇಲೆ ಹೊಡಿತೀವಿ. ನೋಡ್ರಿ ಸಖತ್ತಾಗಿರುತ್ತೆ. ಗಣಪತಿ ತಗೊಂಡು ಹೋಗ್ತಾ ಇದ್ದಾರೆ, ಹೋಗ್ತಾ ಇದೆ ನೋಡ್ರಿ ಬಪ್ಪ. ಈಗ ಹೋಗಿ ನೀರಲ್ಲಿ ಮುಳುಸ್ ಬರ್ತಾರೆ, ಅದನ್ನು ತೋರಿಸ್ತೀನಿ ನೋಡ್ರಿ. ಸಖತ್ತಾಗಿದೆ. ಮತ್ತೊಂದು ಪಟಾಕಿ ಹಚ್ಚುವ, ಈಗ ಬರ್ರಿ. ಹುಷಾರಾಗಿಂದ ಹಚ್ತಾ ಇದ್ದೀವಿ, ನಮಗೆಲ್ಲ ಮುಂಚಿದನ್ನು ಹೊಡೆದು ರೂಢಿದೆ ನೋಡ್ರಿ, ಹಚ್ತಾರೆ. ಅದು ಈಗ ಮಳೆಗಾಲ ಮರ್ರ, ಎಲ್ಲ ಥಂಡಿ ಆಗ್ಬಿಟ್ಟಿದೆ. ಅದು ಹತ್ತಲೇ ಇಲ್ಲ ನೋಡ್ರಿ. ಈಗ ಗಣಪತಿ ಬಿಡ್ತಿದಾರ, ಮುಳಿಸಿದ್ರು, ಅದು ಹಂಗೆ ಮುಳುಗೋಗುತ್ತೆ. ಈಗ ಮತ್ತೆ ಪಟಾಕಿ ಹಚ್ಚು ಬರೀ. ಪಟಾಕಿ ಕ್ರೇಜು ಮುಂಚೆ ಇರ್ತಿತ್ತು, ಈಗ ಅಷ್ಟೆಲ್ಲ ಕ್ರೇಜ್ ಇಲ್ಲ. ತೋರಿಸ್ತೀನಿ. ಆ ಪಟಾಕಿನೂ ಥಂಡಿ ಹಿಡಿದ್ಬಿಟ್ಟಿದೆ ಮಾರ. ಒಂದ್ಸರಿ ಹತ್ತದೆ ಒಳ್ಳೆ ಹೆದರ್ಸ್ತದ ಮಾರ. ಈ ಥರ ಎಲ್ಲ ಮಾಡಬೇಡ್ರಿ ಸಣ್ಣ ಮಕ್ಕಳೆಲ್ಲ. ನೋಡ್ರಿ ಯಾವ ಥರ ಸೌಂಡ್ ಇದೆ ಅಂತ. ಈಗ ನಾ ಬಂದೆ ನೋಡ್ರಿ, ಹೊಡಿತೀನಿ ಪಟಾಕಿ, ಮತ್ತೆ ಸಿಗ್ಬೇಕಿಲ್ಲ. ಎಷ್ಟು ಹೈಟ್ ಹೋಗೋದು ನೋಡ್ರಿ ಪಟಾಕಿ ಹಚ್ಚಿದ್ದು. ಆ ಥಂಡಿ ಆಗ್ಬಿಟ್ಟಿದೆ, ಹತ್ತುತ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಹೆದರ್ಸ್ತದೆ ಮರ ನಮ್ಮನೆ. ನೋಡಿದ್ರಲ್ಲ ಎಷ್ಟು ಹೈಟ್ ಹೋಯ್ತಂತ. ಈಗ ಮತ್ತೆ ಹಚ್ಚುವ. ನಮ್ದೆಲ್ಲ ಪಟಾಕಿ ಖರ್ಚಾಗುದಿಲ್ಲ ಹಂಗೆ. ಈಗ ಫುಲ್ ಲೋಡ್ ಮತ್ತೆ. ಈಗ ದೊಡ್ಡ ಪಟಾಕಿ ಹಚ್ತಾ ಇದೀವಿ, ಲಕ್ಷ್ಮಿ. ಅದು ಸಿಕ್ಕಾಪಟ್ಟೆ ಸೇಫ್ಟಿಯಿಂದ ಹಚ್ಬೇಕು, ಸಿಕ್ಕಾಪಟ್ಟೆ ಪವರ್ ಇದೆ. ನೀವೆಲ್ಲ ಕಾಮನ್ ಆಗಿ ನೋಡಿರ್ತೀರ. ಈಗ ನೋಡ್ರಿ ನಾ ಹಚ್ತಾ ಇದ್ದೀನಿ, ಅದಕ್ಕೆ ಕಾಮನ್ ಅಲ್ಲ ಅದು. ಈಗ ನೋಡ್ರಿ ಸಾಕತ್ತ. ಆ ಲೈಟ್ರ್ ಬೇರೆ ಹಚ್ತಾ ಇರಲಿಲ್ಲ ಮಾರ, ಆ ಲೈಟ್ರ್ ಕೊಟ್ಟಿದ್ದು ಸಮಯ ಇರಲಿಲ್ಲ, ಎಲ್ಲ ತಣ್ಣಿ ಹಿಡಿದೋಗ್ತಿದೆ. ಈಗ ಮತ್ತೊಂದು ಹಚ್ಚೋಳು ಬಂದೆ, ಎಂತ ಆಗ್ತದೆ ಅಂತ ನೋಡ್ರಿ. ಸಖತ್ತಾಗಿದೆ. ಹೆಂಗೆ ಮನುಷ್ಯಗೆ ಥಂಡಿ ಆಗ್ತಿದೆ ಹಂಗೆ ಪಟಾಕಿಗೆಲ್ಲ ಥಂಡಿ ಆಗ್ಬಿಟ್ಟಿದೆ ಮಾರ, ಹೊತ್ತದೆಲ್ಲ. ಲಾಸ್ಟಿಗೂ ಕಾದ್ ಹತ್ತಲೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ಮಾರ. ಈಗ ಮತ್ತೊಂದು ಹಚ್ಚುವ ಬರ್, ತೋರಿಸ್ತೆ. ಥಂಡಿ ಹಾಗೆ ಅಂಥದ್ದು ಹೊತ್ತುದಿಲ್ಲ ಮಾರ ಪಟಾಕಿನೇ. ಒಂದು ಕಡೆ ಲೈಟ್ರು ಕೈ ಕೊಡ್ತಾ ಇತ್ತು. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಬಾಯ್.